ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾನಾ ಸಾಹೇಬ್ ಪಾಟೀಲ್ ಗೆಲುವು ಬಹುತೇಕ ಖಚಿತ. ಹೌದು, ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇಂದು ನಡೆದಿದ್ದು ಫಲಿತಾಂಶವೂ ಸಹ ಹೊರಬಿದ್ದಿದೆ. ಆದರೆ ಹೈವೋಲ್ಟೇಜ್ ಕ್ಷೇತ್ರವಾಗಿರುವ ಕಿತ್ತೂರು ಕ್ಷೇತ್ರದ ಫಲಿತಾಂಶವನ್ನು ಹೈಕೋರ್ಟ್ ತಡೆ ಹಿಡಿದಿರುವುದರಿಂದ ಚುನಾವಣಾ ಅಧಿಕಾರಿಗಳು ಈ ಫಲಿತಾಂಶ ತಡೆ ಇಟ್ಟಿದ್ದಾರೆ. ಆದರೆ ನಾನಾ ಸಾಹೇಬ್ ಪಾಟೀಲರಿಗೆ 15 ಮತಗಳು ಬಿದ್ದಿದ್ದು 14 ಮತಗಳು ವಿಕ್ರಮ್ ಇನಾಮದಾರ್ ಅವರಿಗೆ ಬಿದ್ದಿವೆ. 3 ಮತಗಳು ಕೋರ್ಟ್ನಲ್ಲಿ ಇವೆ. ಈ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ನಾನಾ ಸಾಹೇಬ್ ಪಾಟೀಲರು ನನ್ನ ಗೆಲುವು ಬಹುತೇಕ ಖಚಿತ ಎಂದಿದ್ದಾರೆ. ಏನಿವತ್ತು ಬೆಳಗಾವಿಯಲ್ಲಿ ಒಂದ್ ರೀತಿ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಸಾಕಷ್ಟು ರಂಗೇರಿದೆ. ವಿಶೇಷವಾಗಿ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಕಷ್ಟು ರಂಗೇರಿತಕ್ಕಂಥದ್ದು ತುಂಬಾ ಹೈವೋಲ್ಟೇಜ್ ಕ್ಷೇತ್ರ ಅಂದ್ರೆ ನಮ್ಮ ಕಿತ್ತೂರು. ಈ ಬಾರಿ ಒಂದ್ ರೀತಿ ಕಿತ್ತೂರಿನಲ್ಲಿ ಇವತ್ತು ನಡೆದ ಒಂದ್ ರೀತಿ ಚುನಾವಣೆಯಲ್ಲಿ ಒಂದ್ ಕಡೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಶಾಸಕರು, ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವರು ನಿಂತಿದ್ರು. ಮತ್ತೊಂದ್ ಕಡೆ ಮಾಜಿ ಸಚಿವರಾಗಿರ್ತಕ್ಕಂಥ ಡಿ ಬಿ ಇನಾಮದಾರ್ ಸುಪುತ್ರ ವಿಕ್ರಮ್ ಇನಾಮದಾರ್ ಅವರು ಸ್ಪರ್ಧೆ ಮಾಡಿದ್ರು. ಈಗ ವಿಶೇಷವಾಗಿ ಸ್ಪರ್ಧೆ ಆಗಿದೆ. ಆದ್ರೆ ಕೋರ್ಟ್ ನ ಒಂದ್ ರೀತಿ ಆದೇಶದಂತೆ ಒಂದ್ ರೀತಿ ಫಲಿತಾಂಶವನ್ನ ತಡೆ ಹಿಡಿಯಲಾಗಿದೆ. ವಿಶೇಷವಾಗಿ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಅವ್ರೇನ್ ಹೇಳ್ತಾರೆ ಸರ್? ನಮಸ್ತೆ. ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಚುನಾವಣೆಯಲ್ಲಿ ಇದ್ ಮಾಡಿದ್ರಿ, ಸಾಕಷ್ಟು ಮತದಾರನ ಸೆಳೆದಿದ್ರಿ. ಇವತ್ತು ಚುನಾವಣೆ ನಡೆದಿದೆ, ಗೆಲ್ತಕ್ಕಂಥ ವಿಶ್ವಾಸ ನಮಗೆ 100% ಐತಿ. ಟೋಟಲ್ 32 ಮತದಾನ ಆಗೈತಿ. ಅದ್ರಾಗ 29 ಅಟ್ಟ ಎಣಿಕೆ ಆಗ್ಯಾವಿಂದ ಅವು 3 ಕೋಟಿಯಿಂದ ಬಂದಿದ್ದಕ್ಕಾಗ ಅವನ್ನ 28ನೇ ತಾರೀಕು ಎಣಿಕೆ ತಗೋತಾರ. ಅವನ್ನ ಈ 29 ಪೈಕಿ ನಮಗೆ 15 ಬಿದ್ದಾವು, ಅವ್ರಿಗೆ 14 ಬಿದ್ದಾವು. ಆ ಕೋಟಿಯಿಂದ ಬಂದಿದ್ರಾಗ ನಮ್ಮ 2 ಅದಾವು, ಅವ್ರದ್ದು 1 ಐತಿ. ಅದಕ್ಕೆ ನಾವು ಅಧಿಕೃತ ಇದ್ರಾಗ ನಾವು ಗೆದ್ದು ಅಂತ ಹೇಳಕ್ ಬರುದಿಲ್ಲ. ಆದ್ರ ಇದನ್ನ ನಾವು ಈಗ ಒಂದು ಓಟ್ ಹೆಚ್ಚೈತಂದ್ರ ಅದು ವಿಶ್ವಾಸ ಅಗದಿ ಇದೈತಿ. ಇದನ್ನ ವೋಟ್ ಹಾಕಿದ ಎಲ್ಲ PKPS ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹಾಗೂ ನಮ್ಮ ಸಹೋದರರಾದ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಹಾಗೂ ನನ್ನ ಎಲ್ಲ ಕಿತ್ತೂರು ಜನತೆಗೆ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ. ಇದು ನನ್ನ ಗೆಲುವಲ್ಲ, ಅವ್ರ ಗೆಲುವು ಇದು. ಯಾಕಂದ್ರೆ MLA ಊರಾಗ ಇದಿಸ್ಬಿಟ್ಟರು, ರೈತರ ಇದನ್ನು ಅವ್ರಾಗ ಇದಿಸ್ಬಿಟ್ಟರು. ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಯಾವ ರೀತಿ ಸರ್ ಏನಾದ್ರು ಕೋರ್ಟ್ ಆದೇಶ ಬಂತು, ವಿಶೇಷವಾಗಿ ನಿಮ್ ಪರವಾಗಿ ಇದ್ ಬಂದ್ರೆ ಬಹುತೇಕ ಬಂದಿದೆ, ಇನ್ನು ಆದೇಶ ಒಂದು ಬಾಕಿ ಸರ್. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಸರ್ ವಿಶೇಷವಾಗಿ PKPS ಸೊಸೈಟಿಗಳನ್ನ ಕಿತ್ತೂರು ಪ್ರಥಮ ಒಂದ್ ರೀತಿ ತಾಲೂಕು ಬೇರೆ, ಯಾವ ರೀತಿ ನಿಮ್ದೇ ಆದ ಪ್ಲಾನ್ಗಳು ಏನಿದೆ? ಆಲ್ರೆಡಿ ನಾವು ಈ ಎಲೆಕ್ಷನ್ ನಿಂದ್ರಕ್ಕಿಂತ ಮೊದಲ ಯಾರು PKPS ಸೊಸೈಟಿಗಳಿಗೆ ನಮ್ಮ ತಾಲೂಕದಾಗ ಅಮೌಂಟ್ ಹಾಕಿಲ್ಲ. ಶಾಸಕರ ನಿಧಿ ಆಗಿದ್ವು ಅವ್ರ ಪಣ್ಯಾಗ. ಈಗ ಆಲ್ರೆಡಿ ನಾವು 2 ಕೋಟಿ ಎಲ್ಲ PKPS ನಮ್ ಕೂಡ ಚಲೋ ಇದ್ದು PKPS ಆಗ್ಲಿ ಒಂದಿಟ್ಟ ಭಾಳ ಏನು ಬಿಲ್ಡಿಂಗ್ ಇಲ್ಲ ಇಂಥ ಸೊಸೈಟಿಗಿದು ನಾವು 10 ಲಕ್ಷ ಈಗಾಗಲೇ ಆಲ್ರೆಡಿ ಹಾಕ್ಯವ. ಈ ವಾರದಾಗ ಅವ್ರಿಗೆ ಮುಟ್ತಾವು. ಪ್ರಾಮಾಣಿಕವಾಗಿ ರೈತರ ಪರ ಕೆಲಸ ಮಾಡ್ತೀರಾ? ಹೌದು, 100%. ಈಗ ನಾವು ಈ ಇಲೆಕ್ಷನ್ಗಿಂತ ಮೊದಲ ರೊಕ್ಕ ಹಾಕ್ಯವ, ಇನ್ ಮ್ಯಾಗ ನಮಗ್ ಅಧಿಕಾರ ಕೊಟ್ಟಾರ ಮ್ಯಾಗ ಅವ್ರದ್ದು ನಾವು ಋಣ ತೀರಿಸ್ಬೇಕಾಗತ್ತೆ. ಎಲ್ಲರಿಗೂ ಸಹ ಕೊನೆಯದಾಗಿ ಎಲ್ಲರಿಗೂ ಏನ್ ಹೇಳಿಕ್ ಬಯಸ್ತಾರೆ? ನಾ ತುಂಬಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಾನು ಗೆಲುವುದ ಅವ್ರು 100% ಅವ್ರದ ಗೆಲುವುದ. ಪಕ್ಷಾತೀತವಾಗಿ ನನಗೆ ಹೆಲ್ಪ್ ಮಾಡ್ಯಾರ ಎಲ್ಲರೂ. ಎಲ್ಲ ನನ್ನ ಕಿತ್ತೂರು ಮತಕ್ಷೇತ್ರದ ಎಲ್ಲ PKPS ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಹಾಗೂ ನನ್ನ ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು, ನಮ್ಮ ಪರಿವಾರ ಕುಟುಂಬ ಹಾಗೂ ಹಂಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.